ಚೆನ್ನಾಗೈತಿ. ಹಾ ಚೆನ್ನಾಗೈತಿ. ಇದು ಬಾರ್ಡ್ರ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂದ್ರ? ಇವಾಗ ಈ ಹೂಗಳು ಹೂನಾರಗಳು ಅದು ಇದು ಯಾರಪ್ಪ ಹೇಳಿದ್ ನಿನ್ ಖರ್ಚು ಅಲ್ಲ, ಆಮೇಲೆ ಅದನ್ನೇ ದೊಡ್ಡದು ಮಾಡ್ಬಿಡ್ತಾರಪ್ಪ. ಏನು ಅವ್ರ ಹತ್ರ ಅಲ್ಲ, ಏನು ಅವ್ರ ಹತ್ರ ಇದ್ ಮಾಡ್ಬಿಟ್ಟವನೆ, ಅವ್ರ ಊರವ್ರ ಹತ್ರ ಹೂಗಳು ಖರ್ಚು ಮಾಡಿಸ್ಬಿಟ್ಟವನೆ. ಆದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಅಂತ ಮಾಡಿದ್ವಿ, ಅದು ಸಕ್ಸಸ್ ಆಯ್ತು. ಅರ್ಥ ಆಯ್ತಲ್ಲ? ಬೋಡ್ರಹಳ್ಳಿ ಗ್ರಾಮ, ಪಾವಗಡ ತಾಲೂಕು, ಕೋಲಾರಿಂದ 200 ಕಿಲೋಮೀಟ್ರು. ಕರೆಕ್ಟಾ? ನಿಮ್ಮೂರು ಗ್ರಾಮಸ್ಥರೆಲ್ಲ ಒಂದು 5 ಸರಿ 6 ಸರಿ ಬಂದವ್ರ ಮನೆ. ಏಮಪ್ಪ ಏನಪ್ಪ? ಅವ್ರು ಬಂದು ಕೇಳಿದ ಉದ್ದೇಶ ಏನಂದ್ರೆ, ಸ್ಮಶಾನ ಬಿಡಿಸ್ಬೇಕು, ಹೌದು, ಆಶ್ರಯ ಯೋಜನೆ ಅಡಿ ಇಂಥ ಬಡವರಿಗೆಲ್ಲ ಜಮೀನ್ ಮಂಜೂರಾಗೈತೆ, ಆ ಜಮೀನನ್ನ ಬಿಡಿಸ್ಬೇಕು. ನೀವು ಬಿಟ್ರೆ ಬೇರೆ ಯಾರ ಕೈಯಲ್ಲಿನೂ ಇಲ್ಲಿ ಹತ್ರ ಇದ್ ನಿಂತ್ಕೊಂಡು ಸರ್ವೆ ಮಾಡ್ಸಕ್ಕಾಗಲ್ಲ, ಸರ್ವೆ ಇದ್ ಮಾಡ್ಸಕ್ಕಾಗಲ್ಲ, ಯಾರಕ್ಕೂ ಆಗಲ್ಲ. ಬೇರೆ ಯಾರು ಬಂದ್ರು ಎದುರಿಸಿ ಓಡಿಸ್ಬಿಡ್ತಾರೆ. ನೀನಿದ್ರೆ ಅವ್ರು ಭಯ ಪಡ್ತಾರೆ, ನೀನ್ ಬರ್ಬೇಕು ಅಂತ. ಏನಪ್ಪ ಏನಂತ ಬಂದಿದ್ ನೀವು? ಇದಾಗಿದ ತಕ್ಷಣ ನಾನೇನ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಲೆಟರ್ ಕೊಡ್ತೀನಿ. ಲೆಟರ್ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕ್ಬಿಟ್ಟು ಇವಾಗ ನಾನು ಇವಾಗ ಬರ್ತಾ ಇದ್ದಂಗೆ ಹಿಂಗ್ ಮಾತಾಡ್ಕೊಂಡ್ ಬಂದೆ. ಬುಧವಾರ ಗುರುವಾರ ಇಲ್ಲಿ ಸರ್ವೆಗೆ ಬರ್ತಾವ್ರಿ. ಸ್ಮಶಾನನು ಬಿಡಿಸ್ತಾರೆ. ಅವನು ಎಂತ ದೊಡ್ಡ ಹುಲಿ ಆಗ್ಲಿ, ಅವನು ಎಂತವನ ಆಗ್ಲಿ, ನಿಮ್ಮೂರ್ಗೆ ಸ್ಮಶಾನ ಜಾಗ ಜೊತೆಗೆ ಸೈಟ್ ಅಂದ್ರೆ ಆಶ್ರಯ ಯೋಜನೆ ಮಂಜೂರಾಗಿರೋಂಥ ಜಮೀನು ಬಿಡಿಸೋ ಜವಾಬ್ದಾರಿ ನಂದು. ಆಮೇಲೆ ಇವತ್ತು ನಾನು ಲೆಟರ್ ಕೊಟ್ಟಿರೋದಕ್ಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವಾಗ ಬರ್ತಾವ್ರಿ. ಈಗ ಬಡವರು ಒಂದ್ ನಿಮಿಷ, ಇವರೆಲ್ಲ ಬಡವರು. ಈ ಕೇಸು ಕೋರ್ಟಲ್ಲಿ ಇಲ್ಲ, ನನ್ನ ಕೈಯಲ್ಲಿ ಆಗುವಂತ ಕೇಸ್. ನಿಮ್ ಕೈಯಲ್ಲಿ ಆಗದ ಸರ್. ಕೋರ್ಟ್ಗೆ ಹೋಗ್ಬೇಕಂದ್ರೆ ಲಾಯರ್ ನೀಡ್ಬೇಕು. ನೀವು ಬಂದಾಗ ನಿಮ್ಗೆಲ್ಲಾರ್ಗು ನಾನೇನ್ ಹೇಳಿದ್ದೀನಿ, ಅಣ್ಣ ಒಂದೇ ₹1 ಖರ್ಚಾಗಲ್ಲ. ಏನಪ್ಪಾ ನಿಜಾನ ಸುಳ್ಳಪ್ಪ? ಬಡವ್ರ ಹತ್ರ ಒಂದೇ ₹1 ಖರ್ಚಾಗಲ್ಲ. ಅದೇನೋ ಜವಾಬ್ದಾರಿ ನಂದು, ಸ್ಮಶಾನ ಬಿಡಿಸೋದು ಸೈಟ್ಗಳು ಬಿಡಿಸೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅದೇ ಈ ಜಾಗದ ಮೇಲೆ ಇದು ಅಷ್ಟೇ ಇದ್ದಿದ್ರೆ ಆಗತ್ತಾ ಇಲ್ಲ. ನೀವು ಏನೋ ಒಂದು ಕಷ್ಟಪಟ್ಟು ಲಾಯರ್ಗೆ ಎಷ್ಟು ಕೊಡ್ತೀರಿ ದುಡ್ಡು? ನಮ್ಮ ಲಾಯರ್ ಇಲ್ಲಿ ತನಕ ಒಂದೇ ಒಂದು ಕೇಸಲ್ಲಿ ಶಾಮಿಲ್ ಆಗಿಲ್ಲ. ಆದ್ರೂ ನೀವು ಹೇಳಿದ್ರೆ ಇವಾಗ ಕೋರ್ಟಲ್ಲಿ ಇಲ್ಲ, ನಾವು ಅರ್ಜಿ ಹಾಕಿದ್ರೆ ಅಧಿಕಾರಿಗಳು ಬರ್ತಾ ಇದಾರೆ, ಜಾಗ ಒತ್ತುವರಿ ತೆರವು ಮಾಡ್ತಾ ಇದಾರೆ, ನಿಮ್ಮೂರವ್ರಿಗೆಲ್ಲ ನ್ಯಾಯ ಸಿಗ್ತೈತಿ ಅಲ್ವಾ? ಕೇಳಿ. ಆದ್ರೆ ನಿಮ್ಮ ಹತ್ರನೇ ಬಂದು ಕೆಲವ್ರು ಹೇಳ್ತಾರೆ, ಸಂದೇಶ್ಗೆ ಏನೋ ಸ್ವಲ್ಪ ದುಡ್ಡು ಕೊಡ್ಬೇಕು, ನಮ್ಗೆ ಕೊಡ್ರಿ ಅಂತ ಬಿಟ್ಟು ಬೇಕಾದ್ರೆ ತಗೊಳ್ಳೋರು ಬರ್ತಾರೆ. ಎರಡನೇದು, ಸಂದೇಶ್ ನಿಮ್ಮ ಹತ್ರ ಏನೋ ದುಡ್ಡು ಕೇಳದ್ನ ಅಂತ ಬಿಟ್ಟು ಬರ್ತಾರೆ. ನೋಡಪ್ಪ ಏನಾಯ್ತೋ ಸತ್ಯ ಅದ ಹೇಳ್ರಿ. ಯಾಕೆಂದ್ರೆ ಕೆಲವರು ಗುಳ್ಳೆ ನರಿಗಳು ಇಂಥ ಬಡವರಿಗೆಲ್ಲ ಒಳ್ಳೇದಾಗ್ತಾ ಇರೋದನ್ನ, ಮತ್ತೆ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತಾ ಇರೋದನ್ನ ಸಹಿಸಲಾರ್ದಿರ ಏನಾನ ಮಾಡಿದ್ನ ಸ್ಟಾಪ್ ಮಾಡ್ಬೇಕು ಅಂತ ಜನಗಳಿಗೆ ಕೆಟ್ಟ ಮೆಸೇಜ್ ಕಳಿಸೋದಕ್ಕೋಸ್ಕರ ಲಾಯರ್ಗಳು ಖರ್ಚು ಮಾಡಿರೋ ದುಡ್ಡು, ಬೇರೆ ಅವ್ರವ್ರ ಆಸ್ತಿ ಪಾಸ್ತಿಗಳು ಖರ್ಚು ಮಾಡ್ಕೊಂಡಿರೋ ದುಡ್ಡನ್ನೆಲ್ಲ ಏನೋ ನನಗೆ ಕೊಟ್ಟಿರೋ ತರ ಬಿಂಬಿಸಿ ಎಲ್ಲರಿಗೂ ಅನ್ಯಾಯ ಆಗುವಂತ ಕೆಲಸನ ಮಾಡ್ತಾ ಇದ್ದಾರೆ. ಯಾರು 1000 ಜನ 1000 ಮಾಡ್ಕೊಳ್ಳಿನೋ, ನನ್ನ ಜನ ರೀ, ನನ್ನ ಜನ ನಾನು ಬಿಟ್ಕೊಡಲ್ಲ. ನಾನು ಹೇಳ್ದೆ ಇಂಥ ಕೆಲ್ಸಗಳು ನಾನು ಫ್ರೀಯಾಗಿ ಮಾಡ್ತೀನಿ. ಕರೆಕ್ಟಾ ಸರ್? ಪಾವಗಡ ತಾಲೂಕು ಬೋಡ್ರಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಸರ್. ಇಲ್ಲೇನಾಗಿದೆ, ಒಂದು 4 ಎಕರೆ ಜಮೀನು ಆಶ್ರಯ ಯೋಜನೆಗೆ ಮಂಜೂರಾಗಿರೋಂಥ ಜಮೀನು ಮತ್ತೆ ಸ್ಮಶಾನ ಜಾಗ, ಈ ಎರಡನ್ನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ತೆರವು ಮಾಡಿಸೋದಕ್ಕೋಸ್ಕರ ಪಾಪ ಗ್ರಾಮಸ್ಥರು 10 ವರ್ಷದಿಂದನೇ ಕಾಲ್ನಡಿಗೆ ಜಾಥಾದು ತುಮಕೂರು DC ಅವ್ರ ಕಚೇರಿ ಮುಂದೆ ಎಲ್ಲ ಹೋರಾಟ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಪಾಪ ಏನಾಗಿಲ್ಲ. ಮೊನ್ನೆ ನಾವು ಒಂದು ಲೆಟರ್ ಕೊಡ್ತೀವಿ ನಮ್ಮ ಸಂಘಟನೆಯಿಂದ. ಆ ಲೆಟರ್ ಮೇಲೆ ಏನು ಮಾಡ್ತಾರೆ, ಒಂದು ಸಲ ಇಲ್ಲಿಗೆ ಬರ್ತಾರೆ, ಏನು ಸರ್ವೆಗೆ ಬರ್ತಾರೆ. ಸರ್ವೆಗೆ ಬಂದು ಮತ್ತೆ ಹಂಗೆ ಇದು ಮಾಡಿಬಿಡ್ತಾರೆ. ಅದೇನೋ ಸರ್ವೆ ನಿಲ್ಲಿಸ್ಬಿಡ್ತಾರೆ, ಅದೇನೋ ಮಾಡಲ್ಲ.
ಬೋಡ್ರಹಳ್ಳಿ ಗ್ರಾಮ ಸರ್. ದಯವಿಟ್ಟು ತಹಸೀಲ್ದಾರ್ ಅವ್ರು ಒಂದು ಮಾತು ಹೇಳಿದ್ರೆ ಈ ವಾರದಲ್ಲೇ ಅವ್ರು ಬಂದರೆ ಒತ್ತುವರಿ ಅಷ್ಟೇ ಸರ್. ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಹೆಸರಲ್ಲೇ ಪಾಣಿ ಇದೆ, ಸರ್ಕಾರಿ ಹೆಸರಲ್ಲೇ ಎಲ್ಲ ಸರ್ಕಾರಿ ಸ್ಮಶಾನ ಅಂತ ಹೇಳ್ಬಿಟ್ಟು ಇದೆ, ಮತ್ತು ಆಶ್ರಯ ಯೋಜನೆ ಕೂಡ ಮಂಜೂರಾಗಿದೆ ಸರ್ ಜಮೀನು. ಬಟ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವ್ರೇನು ಹೇಳ್ತಾರೆ ಅವರು ಅದು ಸರ್ವೆ ಮಾಡಿಸಿ ಗುರ್ಸ್ಕೊಟ್ರೆ ನಾವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಗಮನಕ್ಕೆ ತರೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ಸರ್. ಹಾಂ ಸರ್, ಅದು ನೀವು ಇವರು ತಹಸೀಲ್ದಾರ್ ಅವ್ರಿಗೊಂದು ಮಾತು ಹೇಳಿದ್ರೆ ಸಾಕು ಸರ್, ಒಂದೇ ವಾರದಲ್ಲಿ ಕ್ಲಿಯರ್ ಆಗುತ್ತೆ. ಹಾಂ ಸರ್, ನಮಸ್ತೆ ಸರ್. ಇದು ಬೋಡ್ರಹಳ್ಳಿ ಸರ್ ಗ್ರಾಮ ಇದು, ರೈಟ್. ಒದ್ದೇಳಿ ಆಮೇಲೆ ಮಾತಾಡ್ತಾನು AC ತಾವೇ ಮಾತಾಡ್ತೀನಿ ಕದೆ ಬಿಡು.